ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ 4 ವರ್ಷವೇ ಆಯಿತು. ಆದರೂ ಕೂಡ ದೊಡ್ಡಮನೆಯ ಹಿರಿ ಜೀವಕ್ಕೆ ಸತ್ಯವನ್ನೇ ಹೇಳಿಲ್ಲ. ಎಲ್ಲಿ ಅಪ್ಪು ಇಲ್ಲ ಅನ್ನೋದು ಗೊತ್ತಾದ್ರೆ ಇನ್ನೇನಾಗುತ್ತೋ ಅಂತ ಸಾವಿನ ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ. 50 ವರ್ಷ ಅಪ್ಪಪ್ಪ ಚೆನ್ನಾಗಿದೆಯಾ ಮನೆ, ನೀನು ಮಗು ಅನ್ಕೊಂಡಿದ್ದೀನಿ. ದೊಡ್ಡತನದಲ್ಲಿ ದೊಡ್ಡಮನೆ ದೊರೆ, ದಾನ ಧರ್ಮದಲ್ಲಿ ದೇವರ ಚಹರಿ. ಅಪ್ಪು ಅನ್ನೋದು ಬರೀ ಹೆಸರಲ್ಲ, ಅದೊಂದು ಶಕ್ತಿ, ನೊಂದು ಬೆಂದವರ ಪಾಲಿನ ದಿವ್ಯ ಜ್ಯೋತಿ. ಅಪ್ಪು ಆಗಲಿ 4 ವರ್ಷವೇ ಕಳೆದೋಯ್ತು. ಆದ್ರೂ ಅಪ್ಪು ಅಮರ ಅನ್ನೋ ಅಭಿಮಾನದ ತೇರು ಮಾತ್ರ ನಿಂತಿಲ್ಲ. ಕನ್ನಡಿಗರ ಮನಸ್ಸಿನಲ್ಲಿ ಇಂದು ಮುಂದು ಎಂದೆಂದು ಹಚ್ಚ ಹಸಿರಾಗಿರೋ ವ್ಯಕ್ತಿತ್ವ ಇವರದ್ದು. ಅಪ್ಪು ಇಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಅಪ್ಪು ಸಾವಿನ ಸುದ್ದಿ ದೊಡ್ಡಮನೆಯ ಹಿರಿಜೀವಕ್ಕೆ ಗೊತ್ತಿಲ್ಲ. ಅಪ್ಪು ಆಗಲಿ ಇಷ್ಟು ದಿನಗಳಾದ್ರೂ ಸೋದರತೆಗೆ ಅಪ್ಪು ಸಾವಿನ ಸುದ್ದಿ ಹೇಳಿಲ್ಲ. ಹೀಗಾಗಿಯೇ ಈ ಕ್ಷಣಕ್ಕೂ ಈ ಜೀವ ಅಪ್ಪು ಧ್ಯಾನ ಮಾಡ್ತಿದೆ. ಅಪ್ಪು ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗಪ್ಪ ಅಂತ ಪ್ರೀತಿಯಿಂದ ಕರೀತಿರೋದು. ಇವರು ಬೇರ್ಯಾರೂ ಅಲ್ಲ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಡ ಹುಟ್ಟಿದ ಸಹೋದರಿ. ಹೆಸರು ನಾಗಮ್ಮ ಅಂತ. 93 ವರ್ಷದ ನಾಗಮ್ಮ ಇರೋದು ರಾಜಹುಟ್ಟೂರು ದೊಡ್ಡ ಗಾಜನೂರ್ನಲ್ಲಿ. ನಾಗಮ್ಮರಿಗೆ ಅಣ್ಣನ ಮಕ್ಕಳು ಅಂದ್ರೆ ಸ್ವಂತ ಮಕ್ಕಳಿಗಿಂತ ಪ್ರೀತಿ ಜಾಸ್ತಿ. ಅದರಲ್ಲೂ ಕಿರಿಮಗ ಅಪ್ಪು ಅಂದ್ರೆ ಪಂಚ ಪ್ರಾಣ. ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಶೂಟಿಂಗ್ಗೆ ಅಂತ ಹೋದಾಗಲೆಲ್ಲ ಮಕ್ಕಳನ್ನ ಇವರೇ ನೋಡ್ಕೊಳ್ತಿದ್ರು. ಕೈತುತ್ತು ಕೊಟ್ಟು ಹೆತ್ತವಳ ಪ್ರೀತಿ ಆರೈಕೆಯನ್ನ ಕೊಟ್ಟು ಲಾಲನೆ ಪಾಲನೆ ಮಾಡಿದವರು ಇದೇ ನಾಗಮ್ಮ. ಹೀಗಾಗಿ ಇವತ್ತಿಗೂ ಕೂಡ ಅಣ್ಣವರ ಮಕ್ಕಳಿಗೆ ಸೋದರತ್ತೆ ಅಂತ ಇನ್ನಿಲ್ಲದ ಪ್ರೀತಿ. ಅಪ್ಪು ಇದ್ದಾಗ ಸಮಯ ಸಿಕ್ಕಾಗಲೆಲ್ಲ ತಂದೆಯ ಹುಟ್ಟೂರಿಗೆ ಹೋಗಿ ಬರ್ತಿದ್ರು. ಗಾಜನೂರ್ನಲ್ಲೇ ಉಳ್ಕೊಂಡು ಅತ್ತೆ ಜೊತೆ ಕಾಲ ಕಳೀತಿದ್ರು. ಆದ್ರೀಗ ಅಪ್ಪು ಇಲ್ಲ. ಈ ವಿಷಯವನ್ನ ಯಾರೊಬ್ರು ಹೇಳಿಲ್ಲ. ಎಲ್ಲಿ ನಾಗಮ್ಮರಿಗೆ ಹೇಳಿದ್ರೆ ಆಘಾತವಾಗುತ್ತು ಅಂತ ವಿಷಯವನ್ನ ಮುಚ್ಚಿಟ್ಟಿದ್ದಾರೆ. ಹೀಗಾಗಿನೇ ಇವತ್ತಿನವರೆಗೂ ಅಪ್ಪು ಜೀವಂತವಾಗಿದ್ದಾರೆ ಅಂತಾನೆ ಈ ಜೀವ ನಂಬ್ಕೊಂಡಿದೆ. ನಿನ್ನೆ ಅಪ್ಪುಗೆ 50ನೇ ವರ್ಷದ ಹುಟ್ಟು ಹಬ್ಬ ಎಂದಾಗ ಅದೆಂಥ ಖುಷಿ ನೋಡಿ, ಅದೆಂಥ ಆನಂದ. ಅಪ್ಪು ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗುವಂತ ತಾಯಿ ಹೃದಯ ಭಾವುಕವಾಗಿತ್ತು. ಅಪ್ಪು 50 ವರ್ಷ ಅಪ್ಪಪ್ಪ ಚೆನ್ನಾಗಿದೆಯಾ ಮನೆ, ನೀನು ಮಗು ಅನ್ಕೊಂಡಿದ್ದೀನಿ. ನಾನು ಒಂದ್ಸಲ ಬಂದು ನೋಡ್ಕೊಂಡು ಹೋಗೋಕಂದನಲ್ಲ, ನೀನು ನೋಡ್ಬಿಡ್ತೀನಿ. ಆ ಇಷ್ಟದಲ್ಲೇ ಇದೆಯಾ, ದೊಡ್ಡವನಾಗಿದೆ, ನೋಡ್ಬಿಡ್ತೀನಿ. ಕೆಲ ದಿನಗಳ ಹಿಂದೆಯಷ್ಟೇ ಗಾಜನೂರಿಗೆ ಹೋಗಿದ್ದ ಶಿವಣ್ಣ ಸೋದರತ್ತೆಯ ಆಶೀರ್ವಾದ ಪಡೆದಿದ್ರು. ಆಗಲೂ ಕೂಡ ಎಲ್ಲೂ ಅಪ್ಪು ಬಗ್ಗೆ ಹೇಳಿರ್ಲಿಲ್ಲ. ಯಾರೇ ಹೋದ್ರೂ ಅಪ್ಪು ಬಗ್ಗೆ ಏನು ಮಾತನಾಡಲ್ವಂತೆ. ಹೀಗಾಗಿ ಸಿನಿಮಾ ಶೂಟಿಂಗ್ ನಲ್ಲಿ ಅಪ್ಪು ಬ್ಯುಸಿಯಾಗಿದ್ದಾರೆ ಅಂತಾನೆ ನಾಗಮ್ಮ ಅಂದ್ಕೊಂಡಿದ್ದಾರೆ. ಭಾಳ ಪ್ರೀತಿ ನಾಗಮ್ಮ ಅವ್ರು ಕಂಡ್ತವ್ರು ಅಪ್ಪುಗೆ ತುಂಬ ಪ್ರೀತಿ. ಅದಕ್ಕೋಸ್ಕರ ಅವರು ಭಾಳ ಇದಾಗಿ ಅವ್ರು 7 ಇದುವರೆಗೂ ನೆನ್ನ 50ನೇ ವರ್ಷದ ಹುಟ್ಟಿದ ಬಂದ್ಬಿಟ್ಟು ನಮ್ಮ ಅಕ್ಕವ್ರ ಮಗ ಲಕ್ಕಿ ಗೋಪಾಲು ಈ ಥರ 7 ನನಗೋಸ್ಕರ ತೋರ್ಸಪ್ಪ ಅಂತ ತೋರಿಸ್ತಾ ಇದ್ದಾರೆ. ಈಗ ದೊಡ್ಡಮನೆಯ ಹಿರಿಜೀವಕ್ಕೆ ನೋವಾಗಬಾರದು ಅನ್ನೋ ಕಾರಣಕ್ಕೆ ಇವತ್ತಿಗೂ ಅಪ್ಪು ಸಾವಿನ ಬಗ್ಗೆ ಹೇಳಿಲ್ಲ. ಈ ಹಿರಿಜೀವದ ಪಾಲಿಗಷ್ಟೇ ಅಲ್ಲ, ಇಡೀ ಕರುನಾಡಿಗರ ಪಾಲಿಗೂ ಅಪ್ಪು ಅಜರಾಮರ. ಎಸ್ ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.